ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನರ್ಸಿಂಗ್ ಪೋಸ್ಟ್ದು ಏನಪ್ಪ ಪೋಸ್ಟ್ದು ಸುರಿಮಳೆ ಆಗ್ತಿದೆ ರೀ ನಮ್ಮ ಕರ್ನಾಟಕದಲ್ಲಿ. ಕಾಂಟ್ರಾಕ್ಟ್ ಬೇಸ್ ಮೇಲೂ ಕರಿತಿದ್ದಾರೆ, ಫುಲ್ ಟೈಮ್ ಕೂಡ ಕರಿತಿದ್ದಾರೆ. ಏನು ಅಂತಂದರೆ ಲೆಕ್ಕನೇ ಸಿಗ್ತಿಲ್ಲ ಅಷ್ಟು ಪೋಸ್ಟನ್ನ. ನಾನೇ ಆಲ್ಮೋಸ್ಟ್ ಒಂದು ಹತ್ತು ವಿಡಿಯೋದಲ್ಲಿ ನರ್ಸಿಂಗ್ ಆಫೀಸರ್ ಅಂತೇಳಿ ಒಂದು 10 ವಿಡಿಯೋದಲ್ಲೇ ನಾನು ತಿಳಿಸ್ತಾ ಬಂದಿದ್ದೀನಿ. ಓಕೆನಾ. ಅದರಲ್ಲಿ ಇದು ನಂದು ಈ ಒಂದು ಗೌರ್ಮೆಂಟ್ ನೋಟಿಫಿಕೇಶನ್ ಬಗ್ಗೆ ತಿಳಿಸ್ತಾ ಬರ್ತಿರುವಂಥದ್ದು ಇದು ಎರಡನೇದ್ದು. ಓಕೆನಾ. ಫಸ್ಟ್ ವಿಡಿಯೋದಲ್ಲಿ ಈ ಒಂದು ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಷನಲ್ಲಿ ಕಾಲ್ನ ಮಾಡ್ತಾರೆ, ಇನ್ನು ಸ್ವಲ್ಪ ದಿನದಲ್ಲಿ ನೀವು ಸ್ಟಡಿನ ಮಾಡಿ ಅಂತೇಳಿ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ. ಓಕೆನಾ. ಇವಾಗ ಅದೇ ಡಿಪಾರ್ಟ್ಮೆಂಟ್ದವರು ಆದಷ್ಟು ಬೇಗ ಆ ಒಂದು ಪ್ರೊಸೀಜರ್ನ ಕಂಪ್ಲೀಟ್ನ ಮಾಡಿ ಅಂತ ಹೇಳ್ತಾ ಬರ್ತಿರುವಂಥದ್ದು. ಓಕೆನಾ. ಅದರಲ್ಲಿ ಏನೇನಿದೆ ಇವಾಗ ಸರ್ಕ್ಯುಲರ್ನ ನಾವು ಡಿಸ್ಕಸ್ನ ಮಾಡ್ತಾ ಬರೋಣ. ಓಕೆನಾ. ಅದರಲ್ಲಿ ಏನೇನು ಡಿಸ್ಕಷನ್ ಮಾಡಿದ್ದಾರೆ ಅಂತೇಳಿ ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ತಿಳಿತಾ ಬರೋಣ. ಓಕೆನಾ. ನೋಡಿ, ನೀವೇನಾದರೂ ಈ ಒಂದು ವಿಡಿಯೋನ ನೋಡಿರಲಿಲ್ಲಪ್ಪ ಅಂದಮೇಲೆ ನಂದು ಫಸ್ಟ್ದು ನೀವು ಬೇಕಾದರೆ ನೋಡ್ಕೋಬೋದು. ಸಾರಿ. ಓಕೆನಾ. ಈ ಒಂದು ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಷನ್ ಇದು ನಾನು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ, ಕ್ಲಿಯರಾಗಿ ಎಲ್ಲನೂ PDF ಥ್ರೂ ನಾನು ನಿಮಗೆ ತಿಳಿಸ್ತಾ ಬಂದಿದ್ದೀನಿ. ಇವತ್ತು ಕೂಡ ಓಕೆನಾ, ಇದು ಸರ್ಕ್ಯುಲರ್ ಪಾಸ್ ಆಗಿರುವಂಥದ್ದು 22ನೇ ತಾರೀಕಿಗೆ. ಆದಷ್ಟು ಬೇಗ ನಮ್ಮಲ್ಲಿರುವಂಥ ಈ ಒಂದು ಡಿಪಾರ್ಟ್ಮೆಂಟಲ್ಲಿರುವಂಥ ABCD ಹುದ್ದೆಗಳನ್ನು ಭರ್ತಿನ ಮಾಡ್ಕೊಳ್ಳಿ ಅಂತೇಳಿ ಈ ಒಂದು ಸರ್ಕ್ಯುಲರ್ನ ಪಾಸ್ನ ಮಾಡಿರುವಂಥದ್ದು. ಎಷ್ಟು ಪೋಸ್ಟ್ಗಳಿದಾವಪ್ಪ ಅಂತ ಅಂದಮೇಲೆ 724 ನರ್ಸಿಂಗ್ ಆಫೀಸರ್ ಇದರೊಳಗಡೆ ಇರುವಂಥದ್ದು. ಓಕೆನಾ. 724 ನರ್ಸಿಂಗ್ ಆಫೀಸರ್ಸು. ಎಷ್ಟು ಡಿಪಾರ್ಟ್ಮೆಂಟಪ್ಪ ಅಂದಮೇಲೆ 15 ಯಾವುದು ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಷನಲ್ಲಿ. ಓಕೆನಾ. DMEಯಲ್ಲಿ 15 ಸಂಸ್ಥೆಗಳು ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು. ಆ ಒಂದು 15 ಸಂಸ್ಥೆಗಳಲ್ಲಿ 724 ಯಾವುದು ನರ್ಸಿಂಗ್ ಆಫೀಸರು ಖಾಲಿ ಇದ್ದಾವೆ ಪೋಸ್ಟ್ಗಳು. ಆದಷ್ಟು ಬೇಗ ನೀವೇನು ಮಾಡಿ KEಗೆ ಅದನ್ನು ಏನೇನು ಡೀಟೇಲ್ಸ್ ಇದ್ದಾರೋ ಅದನ್ನೆಲ್ಲ ಒಪ್ಪಿಸಿ ಅಂತೇಳಿ ಇವತ್ತು ಒಂದು ಮೀಟಿಂಗ್ನ ಮಾಡ್ತಿರುವಂಥದ್ದು ಎಲ್ಲ ಡೈರೆಕ್ಟರ್ಸ್. ಓಕೆನಾ. ಏನೇನು ಅವ್ರ ಡೀಟೇಲ್ಸ್ನ ಸೆಂಡ್ನ ಮಾಡಬೇಕು ಅಂತಂದರೆ ರೋಸ್ಟರ್ನ ರೆಡಿನ ಮಾಡ್ಕೊಳ್ಳಿ. ಓಕೆನಾ. ಯಾವ ಕ್ಯಾಸ್ಟಿಗೆ ಎಷ್ಟು ಪೋಸ್ಟ್ನ ಕೊಡಬೇಕು, ಯಾರಿಗೆ ರಿಸರ್ವೇಷನ್ಸ್ನ ಕೊಡಬೇಕು, ಇದನ್ನು ಸ್ವಲ್ಪ ರೆಡಿನ ಮಾಡಿ KEಗೆ ಇಲ್ಲಪ್ಪ ಅಂದಮೇಲೆ ಈ ಒಂದು ಗೌರ್ಮೆಂಟಿಗೆ ನೀವು ಆದಷ್ಟು ಬೇಗ ಸಬ್ಮಿಟ್ನ ಮಾಡಿ ಅಂಥೇಳಿ ಇವತ್ತು ಒಂದು ಮೀಟಿಂಗ್ನ ತೊಗೋತಾ ಬರ್ತಿರುವಂಥದ್ದು. ಓಕೆನಾ. ಇವತ್ತು ಮೀಟಿಂಗ್ ಕೂಡ ಕೊಟ್ಟಿದ್ದಾರೆ ನೋಡಿ, ಎಲ್ಲೆಲ್ಲಿ ಅಟೆಂಡ್ ಆಗಬೇಕು ಅಂಥೇಳಿ. ಓಕೆನಾ. 23ನೇ ತಾರೀಕಿಗೆ ಯಾವುದು 23ನೇ ತಾರೀಕಿಗೆ 7 ಡಿಸ್ಟಿಕ್ದವ್ರು ಅಟೆಂಡ್ನ ಮಾಡ್ತಿದ್ದಾರೆ. ಆಮೇಲೆ ನಾಳೆ ರಿಮೈನಿಂಗ್ 8 ಯಾವುದಪ್ಪ ಅಂದಮೇಲೆ ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಷನ್ದವರು ಹೋಗಿ ಅಟೆಂಡ್ನ ಮಾಡ್ತಿರುವಂಥದ್ದು. ಓಕೆನಾ. ಇದು ಆದಷ್ಟು ಬೇಗ ನೀವು ತುಂಬಿಕೊಳ್ಳಿ ಅಂತೇಳಿ ಅವರು ಸರ್ಕ್ಯುಲರ್ನ ಪಾಸ್ನ ಮಾಡಿರುವಂಥದ್ದು. ಓಕೆನಾ. ಇದು ಬಂದಿರುವಂಥದ್ದು ಏನಪ್ಪ ಅಂದಮೇಲೆ KE ಅಂಡರ್ನೇ ಈಗ ಆಲ್ರೆಡಿ ಫಿಕ್ಸ್ನ ಮಾಡಿದ್ದಾರೆ ಅವರು. ಓಕೆನಾ. KE ಅಂಡರ್ ಫಿಕ್ಸ್ ನಿಮ್ಮದು KE ಅಂಡರ್ ನಿಮ್ಮದು ಎಕ್ಸಾಮ್ನ ಕಂಡಕ್ಟ್ನ ಮಾಡ್ತಾರೆ ಆದಷ್ಟು ಬೇಗ. ಓಕೆನಾ. ಆದಷ್ಟು ಬೇಗ ಈ ಒಂದು ಅಪಾಯಿಂಟ್ಮೆಂಟು, ಆಮೇಲೆ ಪ್ರೊಸೀಜರ್ ಆಯಿತು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು, ಎಲ್ಲನೂ ಮುಗಿಸೋ ಒಂದು ಇಂಟೆನ್ಷನಲ್ಲಿ ಅವರು ಇರೋವಂಥದ್ದು ಆದಷ್ಟು ಬೇಗ. ಓಕೆನಾ. ಎಲ್ಲ ಪ್ರೊಸೀಜರ್ಸ್ ಎಲ್ಲನೂ ಮುಗಿಸ್ತಾರೆ ಫ್ರೆಂಡ್ಸ್ ಇವರು. ಸೊ ಅದಕ್ಕೆ ನಾನು ನಿಮ್ಗೆ ಹೇಳುವಂಥದ್ದು ಏನಪ್ಪ ಅಂದಮೇಲೆ ಈ ಒಂದು ನರ್ಸಿಂಗ್ ಆಫೀಸರ್ಸ್ ಏನಿದೆಯೋ ಕಾಂಟ್ರಾಕ್ಟ್ ಬೇಸ್ನ ಸೈಡಿಗೆ ಇಟ್ಟುಬಿಡಿ. ಇವಾಗ ಈ ಒಂದು DME ಅಂಡರ್ ಏನು ಕರೆದಿದ್ದಾರೋ ಇದಕ್ಕೆ ನೀವು ಫೋಕಸ್ನ ಮಾಡಬೇಕಾಗಿರೋದು ಅಂಥದ್ದು ಏನಪ್ಪ ಅಂದಮೇಲೆ ಯಾವುದು ಸ್ಟಡಿ. ನೀವು ಎಷ್ಟು ಸ್ಟಡಿನ ಮಾಡ್ತೀರೋ ಅಷ್ಟು ಈ ಒಂದು 724ಅಲ್ಲಿ ನಿಮ್ಮದು ಒಂದು ಪೋಸ್ಟ್ ಆಗಬೇಕು ಅನ್ನೋದೇ ನನ್ನೊಂದು ದೊಡ್ಡ ಡ್ರೀಮ್. ಓಕೆನಾ. ನಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅದು ನರ್ಸಿಂಗ್ ಆಫೀಸರ್ ಆಗಿರಲಿ ಯಾವುದೇ ಆಗಿರಲಿ ನಾನು ನಿಮಗೆ ತಿಳಿಸ್ತಾನೆ ಬರ್ತೀನಿ. ಓಕೆನಾ. ಬಟ್ ಇವಾಗ ಗೌರ್ಮೆಂಟ್ ಫೋಕಸ್ನ ಮಾಡ್ತಾ ಬರ್ತಿರುವಂಥದ್ದು ಯಾವ ಪೋಸ್ಟ್ ಬಗ್ಗೆಪ್ಪ ಅಂದಮೇಲೆ ಆಲ್ಮೋಸ್ಟ್ ಓಕೆನಾ, ನಾ ಎಷ್ಟು ವಿಡಿಯೋಸ್ ಮಾಡಿದನೋ ಅಷ್ಟು ಪೋಸ್ಟಲ್ಲಿನೂ ಭಾಳ ಫೋಕಸ್ ಮಾಡ್ತಾ ಬಂದಿರುವಂಥದ್ದೇ ಯಾವುದು ನರ್ಸಿಂಗ್ ಆಫೀಸರ್ಸು. ಓಕೆನಾ. ನರ್ಸಿಂಗ್ ಆಫೀಸರ್ಸ್ ಬಗ್ಗೆ ಅವ್ರು ಭಾಳ ಫೋಕಸ್ನ ಮಾಡ್ತಾ ಬಂದಿರುವಂಥದ್ದು. ಸೊ ಅದಕ್ಕಂತೇಳಿ ನೀವು ನರ್ಸಿಂಗ್ ಸ್ಟೂಡೆಂಟ್ಸ್ ಏನಾದರೂ JNM ಆಯಿತು, BSc ಆಯಿತು, PBBS ಇದ್ದವರು
ಸೊ ನೀವು ಸ್ಟಡಿನ ಯಾವುದೇ ಕಾರಣಕ್ಕೂ ಸ್ಟಾಪ್ನ ಮಾಡಬೇಡಿ. ಈ ಒಂದು ಏನಪ್ಪ ಅಂದಮೇಲೆ ಸ್ಟಡೀಸ್ನ ಕಂಟಿನ್ಯೂಸ್ನಾಗ ಮಾಡಿ ಈ ಒಂದು ಜಾಬನ್ನು ಪಡ್ಕೊಳ್ಳಿ ಅನ್ನೋದೇ ನನ್ನೊಂದು ದೊಡ್ಡ ಆಸೆ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನು ಸ್ವಲ್ಪ ದಿನದಲ್ಲೇ ಈ ಒಂದು ನೋಟಿಫಿಕೇಷನ್ ಅಂದರೆ ರೋಸ್ಟರ್ ಬೇಸ್ ಮೇಲೆ ಅವ್ರೇನು ಮಾಡ್ತಿದ್ದಾರಪ್ಪ ಅಂದಮೇಲೆ ಒಂದು ರೋಸ್ಟರ್ನ ರೆಡಿನ ಮಾಡಿ, ಓಕೆನಾ, ಒಂದು ರೋಸ್ಟರ್ನ ರೆಡಿನ ಮಾಡಿ ಒಂದು ಸರ್ಕ್ಯುಲರ್ನ ಬಿಟ್ಬಿಡ್ತಾರೆ. ಆ ರೋಸ್ಟರ್ ಒಳಗಡೆ ಏನೇನು ಇರುತ್ತೆ ಅಂತ ಕೂಡ ಒಂದು ನಿಮಗೆ ಒಂದು ಬೇಸಿಕ್ ಒಂದು ಒಂದು ಬೇಸಿಕ್ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ. ಎಕ್ಸಾಂಪಲ್ ಎಸ್ ಸಿಗಿದೆ, ಓಕೆನಾ, ಎಸ್ ಸಿಗೆ ಒಂದು 15 ಪೋಸ್ಟು, ಎಸ್ ಟಿಗೆ ಒಂದು 10 ಪೋಸ್ಟು, ಓಕೆನಾ, ಆಮೇಲೆ ಜನರಲ್ ಮೆರಿಟಿಗೆ, ಆಮೇಲೆ ಒ ಬಿ ಸಿಗೆ, ಆಮೇಲೆ ಎಕ್ಸೆಟ್ರಾ ಕ್ಯಾಸ್ಟಿಗೆ ಇಷ್ಟು ಪೋಸ್ಟ್ನ ಕೊಡಬೇಕು ಅಂತೇಳಿ ಅವರೇ ಮಾಡಬೇಕು, ಒಂದು ರೋಸ್ಟರ್ನ ರೆಡಿನ ಮಾಡಿ ಡಿಪಾರ್ಟ್ಮೆಂಟ್ ಕೊಟ್ಟುಬಿಟ್ರೆ ಸಾಕು. ಡಿಪಾರ್ಟ್ಮೆಂಟ್ ಎಟ್ ಎನಿ ಟೈಮ್ ಅವರೇ ಮಾಡ್ತಾರಪ್ಪ ಅಂದಮೇಲೆ ಸರ್ಕ್ಯುಲರ್ನ ರಿಲೀಸ್ನ ಮಾಡೋ ಚಾನ್ಸಸ್ ಇರುವಂಥದ್ದು. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಇನ್ನು ಸ್ವಲ್ಪ ದಿನದಲ್ಲಿ ಈ ಒಂದು ಇನ್ನೊಂದು ನೋಟಿಫಿಕೇಷನ್ಸ್ನ ನಾನು ನಿಮ್ಮ ಹತ್ರ ಶೇರ್ನ ಮಾಡ್ತಾ ಡಿಸ್ಕಸ್ನ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.